ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಪ್ರೀತಿಯ ವೀಕ್ಷಕರೇ, ಇವತ್ತು ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇದೀಗ ಮಹತ್ತರ ಜವಾಬ್ದಾರಿ. ಅದು ಸಂಜೆ ಹೊತ್ತಿಗೆ ಅವರು ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಈಗ ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳ ಪಟ್ಟಿಯನ್ನ ನಾನೀಗ ಹೇಳ್ತೀನಿ. ಆನಂತರ ಮುಖ್ಯವಾದ ವಿಷಯಕ್ಕೆ ಬರ್ತೀನಿ ಸ್ನೇಹಿತರೆ. ಈಗ ನೋಡಿ, ಡಿ.ಕೆ. ಶಿವಕುಮಾರ್ ಅವರು ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಆನಂತರ ಸಚಿವರಾಗಿ ಪರಮೇಶ್ವರ್ ಅವರಿಗೆ ಏನು ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅವರೊಬ್ಬರಿಗೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ನೋಡಿದ್ರೆ ಉಪಮುಖ್ಯಮಂತ್ರಿ ಸ್ಥಾನ ಸಾಂವಿಧಾನಿಕವಾದ ಹುದ್ದೆ ಅಲ್ಲ. ಅದೊಂದು ರೀತಿಯ ಕಣ್ಣೊರೆಸುವ ತಂತ್ರ, ಅಥವಾ ಏನಾದ್ರೂ ಅವ್ರನ್ನ ಸಮಾಧಾನ ಮಾಡಕ್ಕಿರುವಂತ ಒಂದು ಪಟ್ಟ ಅನ್ನೋದಕ್ಕಿಂತ ಒಂದು ಸ್ಥಾನ ಅಂತ ಹೇಳಲಾಗ್ತಾ ಇದೆ. ನೋಡೋಣ. ಆನಂತರ ಕೆ.ಎಚ್. ಮುನಿಯಪ್ಪ ಅವರು, ಆಮೇಲೆ ಕೆ.ಜೆ. ಜಾರ್ಜ್, ಎಂ.ಬಿ. ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ ಖರ್ಗೆ, ಯು.ಟಿ. ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಶರಣ್ ಪ್ರಕಾಶ್ ಪಾಟೀಲ್, ಇವರು ಫೈನಲ್. ಇದು ಡಿ.ಕೆ. ಶಿವಕುಮಾರ್ ಅವರ ಒಂದು ಟೀಮ್, ಸಚಿವ ಸಂಪುಟ. ಇನ್ನು ಕೆಪಿಸಿಸಿ ಅಧ್ಯಕ್ಷರಾಗಿ ಬಿ.ಕೆ. ಹರಿಪ್ರಸಾದ್ ಅವರನ್ನ ನೇಮಕ ಮಾಡಲಾಗುತ್ತೆ ಅಂತ ಹೇಳಿ ಒಂದು ಹಂತಕ್ಕೆ ಅವರೇ ಫೈನಲ್ ಅಂತ ಹೇಳಲಾಗ್ತಾ ಇದೆ. ಓಕೆ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಒಂದಷ್ಟು ಜನ, 14 ಜನ ಮಂತ್ರಿಮಂಡಲ ಸೇರ್ಕೊಂಡಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು, ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ಜನಸಾಮಾನ್ಯರಲ್ಲಿ ಒಂದು ಮಾತಿದೆ, ಯಾರು ಬಂದ್ರೆ ನಾವು ರಾಗಿ ಬೀಸದ್ ತಪ್ಪಲ್ಲ. ಯಾರ ಅಧಿಕಾರಕ್ಕೆ ಬಂದ್ರು ಮುಖ್ಯವಾಗಿ ಅವರ ಅಜೆಂಡಗಳು, ಅವರ ರಾಜಕೀಯ ಚಿಂತನೆಗಳು, ಅವರಿಗೆ ಅನುಕೂಲಕರವಾದಂತ ವಿಚಾರಗಳಲ್ಲಿ, ಯೋಜನೆ ಮತ್ತು ಯೋಚನೆಗಳಲ್ಲಿ, ತಂತ್ರ ಪ್ರತಿತಂತ್ರಗಳಲ್ಲಿ ಮುಳುಗೋದೇ ಈ ದೇಶದ, ಈ ರಾಜ್ಯದ ರಾಜಕಾರಣ ಆಗಿದೆ. ಆದ್ರೆ ಸಾಂವಿಧಾನಿಕವಾಗಿ ಅಧಿಕಾರಕ್ಕೆ ಬರುವಂತಹ, ಅಧಿಕಾರ ಅನ್ನೋದಕ್ಕಿಂತ ಜನರ ಸೇವೆಗಾಗಿಯೇ ಜನರು ಆಯ್ಕೆ ಮಾಡಿ ಕಳಿಸುವಂತ ಈ ಜನಪ್ರತಿನಿಧಿಗಳು ಜನಪರವಾಗಿ ಕೆಲಸ ಮಾಡುವಂತೆ ನೋಡಿಕೊಳ್ಳುವಂತಹ ಜವಾಬ್ದಾರಿ. ನೀವು ಜನಪರವಾಗಿ ಕೆಲಸ ಮಾಡದಿದ್ದರೆ ನಾವು ಸರಿಯಾಗಿ ನಿಮಗೆ ರಾಜಕೀಯ ಪಾಠವನ್ನ ಕಲಿಸುವಂತಹ ಒಂದು ಎಚ್ಚರಿಕೆಯನ್ನ ಕೊಡುವಂತ ಜವಾಬ್ದಾರಿ ಈ ರಾಜ್ಯದ ಪ್ರಜೆಗಳದು. ನಾವೇನ್ ಮಾಡ್ತೇವೆ, ಅಧಿಕಾರಕ್ಕೆ ತಂದ್ಬಿಡ್ತೀವಿ ಅಥವಾ ಆಯ್ಕೆ ಮಾಡ್ತೀವಿ, ಆ ನಂತರ ನೀವೇನಾದ್ರೂ ಮಾಡ್ಕೊಂಡು ಹೋಗ್ರಪ್ಪ ಅಂತ ಸುಮ್ಮನಾಗ್ಬಿಡ್ತೀವಿ. ಇದು ನಮ್ಮ ಮೊದಲನೆಯ ತಪ್ಪು. ಮತ್ತೆ ಇನ್ನೊಂದು ಜವಾಬ್ದಾರಿ ಏನು ಅಂದ್ರೆ, ನಾವು ಆರಿಸುವಂತಹ ವ್ಯಕ್ತಿಗಳು, ಪಕ್ಷಗಳು ಯಾರನ್ನ ಆಯ್ಕೆ ಮಾಡಬೇಕು, ಯಾವ ಕಾರಣಕ್ಕೋಸ್ಕರ ಆಯ್ಕೆ ಮಾಡಬೇಕು ಅನ್ನೋ ಮೊದಲ ಜವಾಬ್ದಾರಿ, ಮೊದಲ ಒಂದು ಬಹುಮುಖ್ಯವಾದ ಕೆಲಸ ಅಂದ್ರೆ ಅದೇನೆ. ಯಾರನ್ನ ಆಯ್ಕೆ ಮಾಡಬೇಕು, ಮತ್ತೆ ಯಾಕೆ ಆಯ್ಕೆ ಮಾಡಬೇಕು, ಯಾವ ಪಕ್ಷವನ್ನ ಆಯ್ಕೆ ಮಾಡಬೇಕು, ಎಂತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು ಅನ್ನೋ ವಿಚಾರದಲ್ಲೇ ನಾವು ಮೊದಲು ಗೆಲ್ಬೇಕಾಗಿದೆ. ಆನಂತರ ಆಯ್ಕೆ ಮಾಡಿದ ನಂತರ ನಮಗೂ ಇವರಿಗೂ ಸಂಬಂಧ ಇಲ್ಲ ಅಂತೇಳಿ ಸುಮ್ಮನೆ ಕೂತು ಬಿಡ್ತೀವಲ್ಲ, ಅದು ನಮ್ಮ ಸೋಲು, ಅದು ನಮ್ಮ ವೈಫಲ್ಯ. ಈ ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳನ್ನ ಹೆಜ್ಜೆ ಹೆಜ್ಜೆಗೂ ಅವರನ್ನ ಸೂಕ್ಷ್ಮವಾಗಿ ನೋಡುವ, ಅವರು ಮಾಡುವ ತಪ್ಪುಗಳನ್ನ, ವೈಫಲ್ಯಗಳನ್ನ ನಾವು ಕಂಡು ಹಿಡಿದು ಹಿಂಗ್ ಮಾಡ್ತಿದೀಯ ಅಂತೇಳಿ ಎಚ್ಚರಿಸುವ ಕೆಲಸವನ್ನ, ತರಾಟೆಗೆ ತೆಗೆದುಕೊಳ್ಳುವ ಕೆಲಸವನ್ನ ಸಾಂವಿಧಾನಿಕವಾಗಿಯೇ ನಮಗೆ ಕೊಟ್ಟರು ವಾಕ್ ಸ್ವಾತಂತ್ರ್ಯದ ಅಡಿಯಲ್ಲಿಯೇ ಮಾಧ್ಯಮಗಳು, ಜನಸಾಮಾನ್ಯರು, ಪ್ರಜೆಗಳು, ಪ್ರತಿಪಕ್ಷಗಳು ಎಲ್ಲರೂ ಮಾಡಬೇಕು. ಆದ್ರೆ ನಾವು ಮಾಡೋದೇನು, ಇವರು ನಮ್ಮ ಪಕ್ಷದವರು, ನಾವು ಬೆಂಬಲಿಸೋರು, ನಮಗೆ ಫೇವರ್ ಆಗಿರೋರು, ಅವ್ರು ಮಾಡಿದ್ದಕ್ಕೆಲ್ಲ ನಾವು ಜೈ ಉದೋ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀವಿ. ಇದು ತಪ್ಪು. ಓಕೆ, ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ಹೇಳೋದೇನಿದೆ, ಇಲ್ಲ ಅವರ ಹಿನ್ನೆಲೆ ಏನು, ಅವ್ರು ಯಾವ ಹಿನ್ನೆಲೆಯಿಂದ ಬಂದ್ರು, ಅವ್ರದ್ದು 1413 ಕೋಟಿ ದುಡ್ಡಿದೆ, ಅವರು ಇಷ್ಟು ಕೋಟಿ ಒಡೆಯ, ಅವರು ವಿದ್ಯಾರ್ಥಿ ಹೋರಾಟದಿಂದ ಬಂದ್ರು, ಅದೆಲ್ಲ ಮಾಡೇ ಮಾಡ್ತವೆ ಎಲ್ಲ ಮಾಧ್ಯಮಗಳು. ಆದ್ರೆ ನಾವು ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ, ಡಿ.ಕೆ. ಶಿವಕುಮಾರ್ ಅವರೇ ನೀವು ಮುಖ್ಯಮಂತ್ರಿ ಆಗ್ತಿದ್ದೀರಾ, ಮೊದಲು ಈ ಕೆಲಸ ಮಾಡ್ರಿ ಅಂತ ನಾವು ಹೇಳ್ತಾ ಇದೀವಿ, ಅಧಿಕಾರಯುತವಾಗಿ ಹೇಳ್ತಾ ಇದೀವಿ. ಯಾಕಂದ್ರೆ ನಾವು ಜನಸಾಮಾನ್ಯರು, ನಮ್ಮಿಂದ ಸರ್ಕಾರ, ನಮ್ಮಿಂದ ವಿ ಆರ್ ದ ಪೀಪಲ್, ನಮ್ಮಿಂದ ಟು ದ ಪೀಪಲ್, ನಾವು ರಚನೆ ಮಾಡುವ ಸರ್ಕಾರ ಇದು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದಷ್ಟು ಜವಾಬ್ದಾರಿಗಳನ್ನ, ಒಂದಷ್ಟು ಎಚ್ಚರಿಕೆಗಳನ್ನ, ಅಥವಾ ಒಂದಷ್ಟು ನೀವು ಮಾಡಲೇಬೇಕಾಗಿರುವಂತಹ ಕೆಲಸಗಳ ಬಗ್ಗೆ ಅವರ ಗಮನಕ್ಕೆ ತರೋ ಕೆಲಸಗಳನ್ನು ನಾವು ಮಾಡಬೇಕು. ಅದಕ್ಕೆ ನಾವು ಡಿ.ಕೆ. ಶಿವಕುಮಾರ್ ಅವರೇ ಮೊದಲು ಈ ಕೆಲಸ ಮಾಡಿ. ನೋಡಿ, ಅಧಿಕಾರಕ್ಕೆ ಬಂದು
ಕಾಂಗ್ರೆಸ್ ಸರ್ಕಾರ ಹತ್ರ 3 ವರ್ಷ ಮುಗಿದೋಯ್ತು. 3 ವರ್ಷಗಳಲ್ಲಿ ನೀವೇನ್ ಮಾಡಿದ್ರಪ್ಪ ಅಂತ ಕೇಳಿದ್ರೆ ಅದನ್ನ ನಿಮ್ಮ ಹತ್ರ ಉತ್ತರ ಇದೆಯೋ ಗೊತ್ತಿಲ್ಲ. 3 ವರ್ಷಗಳಲ್ಲಿ ನಾವು ಬರೀ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರುವ ವಿಚಾರದಲ್ಲೇ ನಮ್ಮೆಲ್ಲ ಶಕ್ತಿ ಸಾಮರ್ಥ್ಯಗಳನ್ನ ಬಳಕೆ ಮಾಡ್ಬಿಟ್ವಿ ಅಂತ ಹೇಳ್ತಾರೆ. ಸಿದ್ದರಾಮಯ್ಯವ್ರು ಬಂದ್ರು, ಸಿದ್ದರಾಮಯ್ಯವ್ರು ಗ್ಯಾರಂಟಿ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡೋದ್ರಲ್ಲೇ ಮುಳುಗೋಗ್ಬಿಟ್ರು. ಎಷ್ಟೊಂದು ಕೆಲಸಗಳನ್ನ ಮಾಡಬೇಕಾಗಿತ್ತು, ಇನ್ನೂ ಬಾಕಿ ಉಳಿದಿದ್ದಾವೆ, ಮಾಡ್ಲಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ 2 ವರ್ಷ ಅವಕಾಶ ಇದೆ. ಈ 2 ವರ್ಷಗಳಲ್ಲಿ ನಾವು ಬರೇ ಕುರ್ಚಿ ಕಾದಾಟ, ಪಟ್ಟ ಪಗಡೆ ಆಟ, ಅವರು ಯಾರಿಗೆ ಸಚಿವ ಸ್ಥಾನ, ಇವ್ರು ಸಿಎಂ ಆಗ್ತಾರ ಅಂತ ಬರೀ ಇದರಲ್ಲೇ ಮುಳುಗೋಗ್ಬಿಟ್ರಿ. 3 ವರ್ಷ ಕಳೆದೋಗ್ಬಿಡ್ತು. ಸಮಾವೇಶ, ಸಾಧನೆ ಸಮಾವೇಶ, ಹಾಗೆ ಈಗ ನಿಮಗೆ 2 ವರ್ಷ ಬಾಕಿ ಇದೆ. ಈ 2 ವರ್ಷಗಳಲ್ಲಿ 1 ವರ್ಷ, ಕೊನೆ 1 ವರ್ಷ ಚುನಾವಣಾ ತಯಾರಿ ಅಂತ ಹೇಳಿ ಅದಕ್ಕೆ ಮೀಸಲಿಟ್ಬಿಡ್ತೀರಿ. ಇನ್ನು 1 ವರ್ಷ ಸಿಕ್ಕಿರುವ ಅವಕಾಶವನ್ನ ಸರಿಯಾಗಿ ಸದುಪಯೋಗ ಪಡಿಸಿಕೊಂಡು ಜನಸಾಮಾನ್ಯರ ಪರವಾಗಿ, ಜನಸಾಮಾನ್ಯರಿಗೆ ಅನುಕೂಲಕರ ಆಗುವ ನೆಲೆಯಲ್ಲಿ ಏನ್ ಕೆಲಸಗಳನ್ನ ಮಾಡುವುದು ಬಾಕಿ ಇದೆ ಅಂತೇಳಿ ನಾವೀಗ ಹೇಳ್ತಾ ಇದೀವಿ. ಡಿ ಕೆ ಶಿವಕುಮಾರ್ ಅವರೇ, ಎಸ್ ಐ ಆರ್ ಮತ ಪಟ್ಟಿಯ ಪರಿಷ್ಕರಣೆ ಅಂತ ಹೇಳಿ ಚುನಾವಣಾ ಆಯೋಗ ಈ SIR ಮೂಲಕ ಒಂದು ಪಕ್ಷಕ್ಕೆ ಫೇವರ್ ಆಗಿ ಕೆಲಸ ಮಾಡ್ತಿದೆ ಅಂತ ಅನುಮಾನ ಬಂದಿದೆ. ಅದು ಪಶ್ಚಿಮ ಬಂಗಾಳದಲ್ಲಿ ನಾವು ನೋಡಿದೀವಿ. ಬಿಹಾರಲ್ಲಿ 42 ಲಕ್ಷ ಮತದಾರರ ಡಿಲೀಟ್ ಮಾಡಲಾಗಿದೆ. ಒಟ್ಟಾರೆ 6.5 ಕೋಟಿ ಈ SIR ಪ್ರಕ್ರಿಯೆಯಲ್ಲಿ ಮತ ಹಕ್ಕನ್ನ ಕಳೆದುಕೊಂಡಿರುವ ಜನರಿದ್ದಾರೆ. ಇವ್ರು ಹೇಳಕ್ಕೆ ಬಂದಿರೋದೇನೋ ಅಂದ್ರೆ ವಲಸಿಗರನ್ನ ನಾವು ಪತ್ತೆ ಹಚ್ಚೋ ಕಾರಣಕ್ಕೋಸ್ಕರ ಈ SIR ಅಂತ ತಂದಿದ್ದೀವಿ ಅಂತ ಹೇಳ್ತಿದ್ದಾರೆ. ಈಗ ರಾಜ್ಯದ ಮುಖ್ಯಮಂತ್ರಿ ಆಗುವಂತ ಡಿ ಕೆ ಶಿವಕುಮಾರ್ ಅವರ ಮೇಲೆ ಇರುವ ಮೊದಲ ಜವಾಬ್ದಾರಿ ಏನು ಅಂದ್ರೆ ಈ SIR ಅನ್ನೋ ಪ್ರಕ್ರಿಯೆಯನ್ನ ಅತ್ಯಂತ ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ ಈ ದೇಶದ, ಈ ಕರ್ನಾಟಕದ ಯಾವುದೇ ಒಬ್ಬ ಪ್ರಜೆಯ ಮತ ಹಕ್ಕು ಕಸಿಯದ ಹಾಗೆ ನೋಡಿಕೊಳ್ಳುವಂತ ಮತ್ತು ಆ ಪ್ರಕ್ರಿಯೆ ಪ್ರಾಮಾಣಿಕವಾಗಿ ನಡೆಯುವಂತ ಕೆಲಸವನ್ನ ಮಾಡಬೇಕಾಗಿರೋ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವ್ರದ್ದು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯ್ತು, ಅವ್ರದ್ದೇನೋ ಮತ ಅವ್ರ ಡಾಕ್ಯುಮೆಂಟ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತೇಳಿ ಮತ ಪಟ್ಟಿಯಿಂದ ಅವರ ಹೆಸರು ಹೋಗದಂಗೆ ನೋಡ್ಕೊಳ್ದೇ ಇದ್ರೆ ತುಂಬಾ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಗಂಡಾಂತರ, ಅಪಾಯಕಾರಿ. ಅವ್ರೇನಾದ್ರು SIR ಅನ್ನ ಈ ರೀತಿ ಪಶ್ಚಿಮ ಬಂಗಾಳದಲ್ಲಿ ಮಾಡಿರೋ ತರ ಕರ್ನಾಟಕದಲ್ಲಿ ಮಾಡಿದ್ರೆ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರಲ್ಲ, ಸರ್ವಾಧಿಕಾರಿ ಧೋರಣೆ ಬರುತ್ತೆ, ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ನಮಗೆ ಬಿಜೆಪಿನೇ ಬರಬೇಕು, ಕಾಂಗ್ರೆಸ್ಸೇ ಅಧಿಕಾರಕ್ಕೆ ಬರಬೇಕು ಅನ್ನುವಂತ ಆಶಯ ಅಲ್ಲ. ಈ ಜನರ ಮತ ಹಕ್ಕನ್ನ ಕಾಪಾಡುವ ಜವಾಬ್ದಾರಿ, ಕುತಂತ್ರ ರಾಜಕಾರಣದ ಮೂಲಕ ಅಧಿಕಾರಕ್ಕೆ ಬರುವಂತ ಈ ಷಡ್ಯಂತ್ರವನ್ನ ತಡೆಗಟ್ಟಬೇಕು ಅನ್ನುವಂತ ಕಾಳಜಿ ನಮ್ದು. ನಮಗೇನು ಕಾಂಗ್ರೆಸ್ ಬಗ್ಗೆ ಅಂತ ಹೋಪ್ ಇಲ್ಲ, ಬಿಜೆಪಿ ಬಗ್ಗೆನೂ ಹೋಪ್ ಇಲ್ವೇ ಇಲ್ಲ. ನಮಗೆ ಅಧಿಕಾರಕ್ಕೆ ಬರುವಂತಹವರು ಸಾಂವಿಧಾನಿಕ ಮೌಲ್ಯಗಳನ್ನ ಕಾಪಾಡಬೇಕು, ಜನರ ಹಿತಾಸಕ್ತಿಯ ಬಗ್ಗೆ ಹಗಲಿರುಳು ಯೋಚನೆ ಮಾಡಬೇಕು, ಜನರಿಗೆ ಪೂರಕವಾದಂತ ಕೆಲಸಗಳನ್ನ ಮಾಡುವಂತ ಸರ್ಕಾರದ ಬಗ್ಗೆ ಬರಬೇಕಾಗಿರೋ ಸರ್ಕಾರದ ಬಗ್ಗೆ ನಿರೀಕ್ಷೆ ಇದೆ. ಆದ್ರೆ ಈಗ ನೀವು ಅಧಿಕಾರದಲ್ಲಿದ್ದೀರಿ, ಈ SIR ಪ್ರಕ್ರಿಯೆ ಬಗ್ಗೆ ಅತ್ಯಂತ ಸೂಕ್ಷ್ಮವಾಗಿ ಮತ್ತು ಜವಾಬ್ದಾರಿಯುತವಾಗಿ ನೀವು ನೋಡ್ಕೊಳ್ಬೇಕಾಗಿದೆ. ಇದ್ರ ಬಗ್ಗೆ ನೀವು ಯಾಮಾರಬೇಡಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಗಮನಕ್ಕೆ ತರ್ತಾ ಇದ್ದೀವಿ. ಇನ್ನೊಂದು, ರೈತರ ಹಿತ. ನೀವು 3 ವರ್ಷಗಳಲ್ಲಿ ಇದೇ ಜಗಳದಲ್ಲಿ, ಕುರ್ಚಿಯ ಜಗಳದಲ್ಲಿ ಮುಳುಗಿದ್ದೀರಾ. ಒಂದಷ್ಟು ರೈತರಿಗೆ ತಾವು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಅತಿವೃಷ್ಟಿ ಮತ್ತು ಅನಾವೃಷ್ಟಿಯ ಕಾರಣಕ್ಕೋಸ್ಕರ ರೈತರ ಬದುಕು ಒಂದ್ ರೀತಿ ಹೀನಾಯ ಸ್ಥಿತಿಗೆ ತಲುಪಿದೆ. ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ಜಾನುವಾರುಗಳನ್ನ ಸಾಕೋದಿಕ್ಕೆ ಅವ್ರ ಹತ್ರ ಹುಲ್ಲು ಇಲ್ಲ, ಮೇವು ಇಲ್ಲ, ನೀರು ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ಗೋಗುಂಡಗಳ ಕಾಟ. ನೀವು ಗೋವುಗಳನ್ನ, ದನಕರುಗಳನ್ನ ಮಾರಾಟ ಮಾಡಬೇಡಿ ಅಂತ ಇವ್ರು ಕಾಟ ಕೊಡ್ತಾ ಇದ್ರೆ ರೈತರಿಗೆ ಜೀವ ಉಳಿಸ್ಕೊಳ್ಳೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಹಾಗಾಗಿ ರೈತರಿಗೆ ಹಿತವಾಗುವಂತಹ ಕಾಯ್ದೆಗಳನ್ನ ಜಾರಿಗೆ ತನ್ನಿ. ಆನಂತರ ರೈತರ ಕಲ್ಯಾಣಕ್ಕೋಸ್ಕರ ಅವರು ಬೆಳೆದ ಬೆಳೆಗೆ ಸರಿಯಾದ ಸೂಕ್ತ ಬೆಲೆ, ಅದ್ಭುತವಾದಂತಹ ಆಕರ್ಷಕವಾದ ಬೆಲೆ ಸಿಗುವ ಹಾಗೆ ನೋಡಿಕೊಳ್ಳಿ. ಜೊತೆಗೆ ಅವರ ಏನಾದರೂ ಈ ಪ್ರಾಕೃತಿಕ ವಿಕೋಪದಿಂದ ಬೆಳೆ ಅವರಿಗೆ ತೊಂದರೆ ಆದ್ರೆ ಅವರಿಗೆ ಆ ಕ್ಷಣಕ್ಕೆ ಪರಿಹಾರ ಸಿಗುವ ರೀತಿಯಲ್ಲಿ ನೀವು ನೋಡಿಕೊಳ್ಳಿ. ಇದು ಬಹಳ ಜವಾಬ್ದಾರಿ. ರೈತರ ಸಮೂಹವನ್ನ ಕಾಪಾಡುವ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಲೇಬೇಕು. ಯಾಕಂದ್ರೆ ನಿಮ್ಮ ಮೇಲೆ ಬಹಳ ಆಪಾದನೆಗಳಿವೆ. ಇವರು ರೈತರ ಹಿತವನ್ನ ಕಾಪಾಡಲ್ಲ, ಒಂದು ಬಲಾಢ್ಯ ಸಮುದಾಯದಿಂದ ಬಂದಿದ್ದಾರೆ, ಇವರಿಗೆ ರೈತರು ಬೇಕಾಗಿಲ್ಲ. ನೆಕ್ಸ್ಟ್ ಪಾಯಿಂಟ್ ಹೇಳ್ತಿರೋದೇ ಈಗ ನಿಮ್ಮ ಮೇಲೆ ಆಪಾದನೆ ಬರುವಂತ ವಿಚಾರ. ಹಾಗಾಗಿ ರೈತರ ಬಗ್ಗೆ ಫೋಕಸ್ ಮಾಡಿ, ಅವರ ಕಲ್ಯಾಣ ಹೇಗೆ ಮಾಡೋದು, ಅವರನ್ನ ಕಷ್ಟದಿಂದ ಪಾರು ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿ. ನೆಕ್ಸ್ಟ್
ನೀವೇನು ಬಿಡದಿ ಟೌನ್ಶಿಪ್ ಮಾಡ್ತೀವಿ ಅಂತೇಳಿ ಹಠ ತೊಟ್ಟಿದ್ದೀರಲ್ಲ, ಆ ಹಠವನ್ನ ಈ ಕೂಡ್ಲೇ ಬಿಡ್ಬೇಕು ನೀವು. ಯಾಕಂದ್ರೆ ರೈತರ ಫಲವತ್ತಾದ ಭೂಮಿಯನ್ನ ನೀವು ಬಂಜರು ಭೂಮಿ ಅಂತ ಹೇಳಿದಿರಿ. ನೀವೊಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ಜೊತೆಗೆ ಜನಪ್ರತಿನಿಧಿಯಾಗಿ ರೈತರ ಭೂಮಿಯನ್ನ ಬಂಜರು ಭೂಮಿ ಅಂತ ಹೇಳ್ತಿದ್ದೀರಿ ಅಂದ್ರೆ ನೀವು ಯಾರ ಲಾಭಿಗೆ ಒಳಗಾಗ್ತಿದ್ದೀರಿ? ಯಾರ ಲಾಭಿಗೋಸ್ಕರ ಕೆಲಸ ಮಾಡ್ತಿದ್ದೀರಿ? ಯಾವ ಲಾಭಕ್ಕೋಸ್ಕರ ಕೆಲಸ ಮಾಡ್ತಿದ್ದೀರಿ? ನೀವು ರೈತರ ಹಿತವನ್ನ ಕಾಯ್ಬೇಕಾಗಿತ್ತು. ನೀವು ಕಾಯ್ದೆಗಳು ಮಾಡ್ಬಿಟ್ರಲ್ಲ, ದುಡ್ಡಿದ್ದರೆ ಯಾರು ಬೇಕಾದ್ರೂ ಭೂಮಿ ಕೊಳ್ಳಬಹುದು ಅಂತೇಳಿ. ಇವತ್ತು ಭೂಮಿಯನ್ನ ಕೊಳ್ಳುವವರು ಯಾರಾಗಿದ್ದಾರೆ? ರೈತರಲ್ಲ, ದೊಡ್ಡ ದೊಡ್ಡ ಭೂ ಮಾಫಿಯಾದವರು ಭೂಮಿಯನ್ನ ಕೊಂಡು, ಆ ಭೂಮಿ ಕೊಂಡು ಅವ್ರೇನು ತರಕಾರಿ ಬೆಳಿತಾರ, ರಾಗಿ ಬೆಳಿತಾರ, ಜೋಳ ಬೆಳಿತಾರ? ಏನು ಬೆಳೆಯಲ್ಲ ಅವರು. ಅದನ್ನ ಲೇಔಟ್ಗಳನ್ನ ರಿಯಲ್ ಎಸ್ಟೇಟ್ ಒಂದು ದಂಧೆ ಮಾಡಿಕೊಂಡು ರೈತರು ಅದು ಈ ಜನರಿಗೆ ಮಣ್ಣು ತಿನ್ಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಟೌನ್ಶಿಪ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಿದ್ದೀರಲ್ಲ, ಆ ಯೋಜನೆಯನ್ನ ಮೊದಲೇ ಬಿಡ್ಬೇಕು. ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಕ್ಷಣದಿಂದಲೇ ಹೇಳಬೇಕು, ನಾನು ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈ ಬಿಡ್ತಾ ಇದ್ದೀನಿ ಅಂತ. ಇಲ್ಲ ನನಗೆ ಅಧಿಕಾರ ಮತ್ತಷ್ಟು ಸಿಕ್ಕಿದೆ, ನಾನು ಸಿಎಂ ಆಗಿದ್ದೀನಿ, ನಾನು ಮಾಡಿಯೇ ತೀರ್ತೀನಿ ಅಂತ ನೀವೇನಾದ್ರೂ ಹಠಕ್ಕೆ ಬಿದ್ರೆ ಜನ ರೊಚ್ಚಿಗೆ ಹೇಳ್ತಾರೆ, ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಾರೆ. ಈ ಎಚ್ಚರಿಕೆ ನಿಮ್ಗಿರ್ಬೇಕು. ಮುಖ್ಯಮಂತ್ರಿ ಆದ ತಕ್ಷಣ ನಾನು ಏನ್ ಬೇಕಾದ್ರೂ ಮಾಡ್ಬಿಡ್ಬೋದು ಅನ್ನುವಂತ ಭ್ರಮೆ ನಿಮ್ಮ ತಲೆಯಲ್ಲಿ ಏನಾದ್ರು ಇದ್ರೆ ಅದನ್ನ ಬಿಡಿ. ಕುವೆಂಪುರ ಹೇಳ್ತಾರೆ ಗೊತ್ತಾ, ಅವರ ರಾಜ್ಯಗಳಳಿಯಲಿ ರಾಜ್ಯಗಳು ಉಳಿಯಲಿ, ಹಾರಲಿ ಗದ್ದುಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದ ನಾವು ಬಿಡುವುದೇ ಇಲ್ಲ. ನೀವು ಮುತ್ತಿಗೆ ಹಾಕಿದ್ರು ಬಿಡಲ್ಲ, ನೀವು ನಿಮ್ ಪೊಲೀಸ್ ಪವರ್ ಇಟ್ಕೊಂಡ್ರು ರೈತರು ಬಿಡಲ್ಲ. ಅವರ ಭೂಮಿಯನ್ನು ಅವ್ರು ಕೊಡಲ್ಲ. ಅವ್ರು ನಿಮ್ಮ ಭೂಮಿ ಕೇಳ್ತಾ ಇಲ್ಲ, ನಿಮ್ಮ ಕುಟುಂಬದ ಭೂಮಿ ಕೇಳ್ತಾ ಇಲ್ಲ. ನಮ್ಮ ಭೂಮಿ ತಂಟೆಗೆ ಬಂದ್ರೆ ನಾವು ದೊಡ್ಡ ಹೋರಾಟ ಮಾಡ್ಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನೀವು ಟೌನ್ಶಿಪ್ ಯೋಜನೆಯನ್ನ ಬಿಡ್ಬೇಕು. ಅದು ಜನಪರವಾದ ನಿಲುವು, ರೈತರ ಪರವಾದ ನಿಲುವು. ಆನಂತರ ಸೌಜನ್ಯ ಪ್ರಕರಣ ಅನ್ಯಾಯಕ್ಕೊಳಗಾಗಿರುವ ಹೆಣ್ಣು ಮಕ್ಕಳನ್ನ ಪ್ರತಿನಿಧಿಸುವಂತ ಒಬ್ಬ ಹೆಣ್ಣು ಮಗಳು ಆ ಭಾಗದಲ್ಲಿ, ಆ ಧರ್ಮಸ್ಥಳ ಭಾಗದಲ್ಲಿ ನೂರಾರು ಶವಗಳನ್ನ ಅನುಮಾನಾಸ್ಪದವಾಗಿ ಹೂತಿಟ್ಟಿರುವ ಪ್ರಕರಣ ರಾಜ್ಯ ಸರ್ಕಾರವೇ SIT ತನಿಖೆ ನಡೆಸ್ತಾ ಇದೆ. ಜೊತೆಗೆ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಕ್ಕಿಲ್ಲ. ಸುಪ್ರೀಂ ಕೋರ್ಟ್ ಸೌಜನ್ಯ ಪ್ರಕರಣದ ಸಾಕ್ಷಿಗಳಿಗೆ ರಕ್ಷಣೆ ಕೊಡಿ ಅಂತ ಹೇಳಿದೆ. ಇನ್ನೊಂದು ಕಡೆ ಅದೇ ಭಾಗದಲ್ಲಿ ನೂರಾರು ಶವಗಳನ್ನ ಹೂತು ಹಾಕಲಾಗಿದೆ, ನಿಗೂಢ ಸಾವುಗಳು ಅಂತ ಹೇಳಲಾಗ್ತಾ ಇದೆ. SIT ತನಿಖೆ ನಡೆಸ್ತಾ ಇದೆ. ನೀವು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದ ನಿಲುವನ್ನು ತೆಗೆದುಕೊಂಡು ಸರಿಯಾದ ತನಿಖೆಯನ್ನು ನಡೆಸಿ ಸತ್ಯವನ್ನ ಕಾಪಾಡುವ, ದುಷ್ಟರನ್ನ, ಅತ್ಯಾಚಾರಿಗಳನ್ನ, ಅವರೆಷ್ಟೇ ಪ್ರಭಾವಿಗಳಾಗಿದ್ರು ಅವರನ್ನ ಕಾನೂನಿನ ಶಿಕ್ಷೆಗೆ ಒಳಪಡಿಸೋ ಕೆಲಸವನ್ನ ಮೊದಲು ಮಾಡಿ, ಅವರನ್ನ ರಕ್ಷಣೆ ಮಾಡೋ ಕೆಲಸವನ್ನ ಯಾವುದೇ ಕಾರಣಕ್ಕೂ ಯಾರು ಮಾಡಬಾರ್ದು, ನೀವು ಮಾಡಬಾರ್ದು. ಸೌಜನ್ಯ ಪ್ರಕರಣದ ಅತ್ಯಾಚಾರಿಗಳಿಗೆ, ಕೊಲೆಗಡಕರಿಗೆ ಶಿಕ್ಷೆ ಕೊಡಿಸೋ ಕೆಲಸವನ್ನ ಮಾಡಿ. ಮತ್ತೆ ಆ ಭಾಗದಲ್ಲಿ ನಿಗೂಢವಾಗಿ ಸಾವನ್ನಪ್ಪಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ SIT ತನಿಖೆ ಏನಾಗಿದೆ ಅದರ ಬಗ್ಗೆ ಪ್ರಕಟ ಮಾಡಿ. ಆ ಒಂದು ವೇಳೆ ಅದು ಹತ್ಯಾಕಾಂಡ ನಡೆದಿದ್ರೆ ಮಾಡಿದವರು ಯಾರು ಅವರನ್ನ ಶಿಕ್ಷೆಗೆ ಒಳಪಡಿಸೋ ಕೆಲಸವನ್ನ ಮಾಡಿ. ಇದು ನಿಮ್ಮ ಮೇಲೆ ಬಹಳ ಇರುವಂತ ಜವಾಬ್ದಾರಿ. ನೀವು ಕಾಪಾಡುವ ಕೆಲಸವನ್ನ ಮಾಡಿದ್ರೆ, ದುಷ್ಟರನ್ನ ಕಾಪಾಡದೆ ಅನ್ಯಾಯಕ್ಕೆ ಒಳಗಾದಂತ ಕುಟುಂಬಗಳ ಕಣ್ಣೀರನ್ನ ಒರೆಸೋ ಕೆಲಸವನ್ನು ನೀವು ಮಾಡದೇ ಇದ್ರೆ ನಿಮ್ಮ ಕುರ್ಚಿ ಅಲ್ಲಾಡತ್ತೆ. ಇದು ನಿಮಗೆ ಎಚ್ಚರಿಕೆಯೂ ಹೌದು. ಆಮೇಲೆ ನಿಮ್ಗೊಂದು ನೈತಿಕತೆ ಇರಬೇಕು. ನೀವು ಆ ಸ್ಥಾನಕ್ಕೆ ಬಂದ್ಮೇಲೆ ಸತ್ಯವನ್ನ ಕಾಪಾಡಬೇಕು. ನೋಡೋಣ ಏನ್ ಮಾಡ್ತೀರಿ ಅಂತ. ಆನಂತರ ಉದ್ಯೋಗ ನೇಮಕಾತಿ. ಯುವಕರು ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಕಣ್ರಿ. ನಾವು ಕೇಂದ್ರ ಸರ್ಕಾರದ ಬಗ್ಗೆ, ಮೋದಿಯವ್ರ ಬಗ್ಗೆ ಮಾತಾಡ್ತೀವಿ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಯುವಕರಿಗೆ ಉದ್ಯೋಗನೇ ಸಿಗ್ತಾ ಇಲ್ಲ. 2 ಲಕ್ಷ ಉದ್ಯೋಗಗಳು ಖಾಲಿ ಇದಾವೆ. 54,000 ಉದ್ಯೋಗಗಳನ್ನ ನಾವು ನೇಮಕ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಎಲ್ಲವೂ ನೇಮಕ ಮಾಡ್ಕೊಂಡ್ರಿ, ಯಾವಾಗ ಮಾಡ್ತೀರಾ? ವಿದ್ಯಾರ್ಥಿಗಳು ರೊಚ್ಚಿಗೆದಿದ್ದಾರೆ, ಅವ್ರಿಗೆ ವಯಸ್ಸಾಗ್ತಾ ಇದೆ, ಅವ್ರು ಬದುಕು ಕಂಡುಕೋಬೇಕು. ಕೂಡಲೇ ಸರ್ಕಾರಿ ಉದ್ಯೋಗಗಳನ್ನು ನೇಮಕಾತಿ ಮಾಡಿ. ಇದು ನೀವು ಮಾಡಲೇಬೇಕಾಗಿರುವ ಕೆಲಸ. ಇದು ನೀವು ಯಾವ್ಯಾವೋ 1000 ಕೋಟಿ ಪ್ರಾಜೆಕ್ಟ್ಗಳಿಗೆ ಕೈ ಹಾಕೋ ಮೊದಲು ನಾನು ಹೇಳ್ತಿರುವ ಈ ಕೆಲಸಗಳನ್ನ ಮೊದಲು ಮಾಡಿ. ಇದು ನಿಮ್ಮ ಜವಾಬ್ದಾರಿ. ಇದು ಆಗ್ರಹವೂ ಹೌದು, ನಿಮಗೆ ಎಚ್ಚರಿಕೆಯೂ ಹೌದು. ಜನರ ಪರವಾಗಿ ನಾವು ಕೊಡ್ತಾರೋ ಎಚ್ಚರಿಕೆ ನೀವು ಮಾಡಬೇಕು. ಉದ್ಯೋಗ ನೇಮಕಾತಿ ಮಾಡ್ಕೊಳ್ಳಿ, ಉದ್ಯೋಗ ಕೊಡಿ ಮೊದಲು ಯುವಕರಿಗೆ. ಆನಂತರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಬೇಕು. ಅಧಿಕಾರ ವಿಕೇಂದ್ರೀಕರಣ ಕಲ್ಪನೆ ಇದೆಯಲ್ಲ, ಹಾಗೆ ನೋಡಿದ್ರೆ ನಿಮ್ಮ ಪಕ್ಷದ ರಾಜೀವ್ ಗಾಂಧಿ ಅವರು ಮೊದಲನೇ ಬಾರಿಗೆ ಈ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನ ಕೊಟ್ಟರು ಹೆಣ್ಣು ಮಕ್ಕಳಿಗೆ. ಆಮೇಲೆ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ ಆದ್ಯತೆ ಕೊಟ್ಟರು. ಹಾಗಾಗಿ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಆಮೇಲೆ BBMP ಗ್ರೇಟರ್ ಬೆಂಗಳೂರು, ಈ ಎಲ್ಲ ಸಂಸ್ಥೆಗಳಿಗೆ ಚುನಾವಣೆಯನ್ನು ನಡೆಸಿ ನ್ಯಾಯಾಲಯವೇ ಗಡುವು ಕೊಟ್ಟಿದೆ. ಆಗಸ್ಟ್ 32 ಒಳಗಡೆ, ಆಗಸ್ಟ್ ತಿಂಗಳಲ್ಲಿ ನೀವು ನಡೆಸಲೇಬೇಕು ಅಂತ.
ಹಾಗಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ನಡೆಸಿ ಅಲ್ಲಿ ಜನರಿಗೆ ಅಧಿಕಾರವನ್ನು ಕೊಟ್ಟು ಆ ಸ್ಥಳೀಯವಾಗಿ ಅಧಿಕಾರ ಆಗುವಂಗೆ ನೋಡಿಕೊಳ್ಳಿ. ಇಷ್ಟೆಲ್ಲ ಜವಾಬ್ದಾರಿ ಇದೆ. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರಕ್ಕೆ ವಹಿಸಿಕೊಂಡ ನಂತರ ಈ ಕೆಲಸಗಳನ್ನ ಮೊದಲು ಮಾಡಬೇಕಾಗಿದೆ. ಈ ಕೆಲಸಗಳನ್ನ ಮಾಡಿ ಆಮೇಲೆ ಇನ್ನೊಂದಷ್ಟು ಯೋಜನೆಗಳು, ಕಲ್ಯಾಣದ ಬಗ್ಗೆ ಯೋಚನೆ ಮಾಡಿ. ಇವು ಬಹಳ ಬೇಗ ಆಗಲೇಬೇಕಾಗಿರುವ ತುರ್ತು ಕೆಲಸಗಳು. SIR, ರೈತ ಕಾಪಾಡೋದು, ಸೌಜನ್ಯ ಪ್ರಕರಣ, ಬಿಡದಿ ಟೌನ್ಶಿಪ್ ನಿಂದ ಹೊರಗಡೆ ಬರೋದು, ಉದ್ಯೋಗ ಕೊಡುವಂಥದ್ದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸೋದು, ಈ ಕೆಲಸಗಳನ್ನ ಡಿ.ಕೆ. ಶಿವಕುಮಾರ್ ಅವರೇ ಮೊದಲು ಮಾಡಿ. ಇಲ್ಲಾಂದ್ರೆ ಜನ ಸೋತು ಬಿಟ್ಟಿದ್ದಾರೆ, ಅಸಹಾಯಕರಾಗಿದ್ದಾರೆ, ರೊಚ್ಚಿಗೆದಿದ್ದಾರೆ. ಯಾಕೆಂದ್ರೆ ಬರೀ ಇದನ್ನೇ ಮಾಡ್ಕೊಂಡು ಬಂದಿದ್ದಾರೆ ನೀವು, ಕುರ್ಚಿ ಆಟ ಅದು ಇದು ಅಂತ. 2 ವರ್ಷಗಳಲ್ಲಾದ್ರೂ ಜನಪರವಾಗಿ ನಿಲ್ಲುವಂತ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಮಾಡ್ಲಿ. ಇಲ್ಲ ಅಂದ್ರೆ ಜನ ನಿಮ್ಮ ವಿರುದ್ಧ, ಸರ್ಕಾರದ ವಿರುದ್ಧ ಮುಗಿ ಬೀಳ್ತಾರೆ, ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ನೀವು ಸುಮ್ಮನಾದ್ರೆ ರಾಜಕೀಯ ಪಾಠವನ್ನು ಕಲಿಸ್ತಾರೆ. ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.